ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ. ನಾನು ಚನ್ಮಲ್ಲು ಹೊಳಗೋಡಿ. ಸೊ KS ಆನ್ಲೈನ್ ತರಬೇತಿಯನ್ನ ಪಡೆದುಕೊಳ್ಳತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಇವತ್ತು ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ KS ಆನ್ಲೈನ್ ತರಬೇತಿಯನ್ನ ಪಡೆದುಕೊಳ್ಳತಕ್ಕಂಥ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 2019ಕ್ಕೆ ಸಂಬಂಧಪಟ್ಟಿರತಕ್ಕಂಥ 3ನೇ ವಿಡಿಯೋವನ್ನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿಯವರೆಗೆ ಏಪ್ರಿಲ್ 2019ಕ್ಕೆ ಸಂಬಂಧಪಟ್ಟಿರತಕ್ಕಂಥ 2 ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಸೊ ಆಮೇಲೆ ಮಾರ್ಚ್ 2019ಕ್ಕೆ ಸಂಬಂಧಪಟ್ಟಿರತಕ್ಕಂಥ 7 ಪ್ರತ್ಯೇಕ ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಇವತ್ತು ಏಪ್ರಿಲ್ 2019ರ 3ನೇ ವಿಡಿಯೋವನ್ನು ನೋಡೋಣ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು, ಆನ್ಸರ್ಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ. ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಲೋಕಪಾಲ್ಗೆ ನೇಮಕವಾಗಿರುವ ನ್ಯಾಯಾಂಗ ಕ್ಷೇತ್ರದ ಸದಸ್ಯರುಗಳಲ್ಲಿ ತಪ್ಪಾಗಿರುವ ಹೆಸರನ್ನು ಈ ಕೆಳಗಿನವುಗಳಲ್ಲಿ ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ನಾನು 4 ಹೆಸರುಗಳನ್ನ ಕೊಟ್ಟಿದ್ದೇನೆ. ಸೊ ಅದರಲ್ಲಿ ನ್ಯಾಯಾಂಗ ಕ್ಷೇತ್ರದಿಂದ ಲೋಕಪಾಲ್ಗೆ ನೇಮಕವಾಗಿರ್ತಕ್ಕಂಥ 3 ಸರಿಯಾದ ಹೆಸರುಗಳಿವೆ. ಸೊ 1 ತಪ್ಪಾಗಿರ್ತಕ್ಕಂಥ ಹೆಸರಿದೆ. ಸೊ ಅದನ್ನ ನೀವು ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು ಈ ಪ್ರಶ್ನೆಯ ಅರ್ಥ. ಓಕೆನಾ? ಸೊ ಇಲ್ಲಿ ಪ್ರದೀಪ್ ಕುಮಾರ್ ಮೊಹಂತಿ, ಅಭಿಲಾಷ್ ಕುಮಾರಿ ಮತ್ತು ಅಜಯ್ ಕುಮಾರ್ ತ್ರಿಪಾಠಿ ಈ 3 ಜನ ಏನಿದ್ದಾರೆ, ಸೊ ಇವರು ನ್ಯಾಯಾಂಗ ಕ್ಷೇತ್ರದಿಂದ ನೇಮಕವಾಗಿರ್ತಕ್ಕಂತಹ ಲೋಕಪಾಲಿನ ಸದಸ್ಯರು. ಈ 3 ಹೆಸರುಗಳು ಸರಿ ಇವೆ. ಸೊ ಆದ್ರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ 4ನೇ ಹೆಸರು ಏನಿದೆ, ದಿನೇಶ್ ಕುಮಾರ್ ಜೈನ್ ಅಂತಕ್ಕಂಥದ್ದು, ಇವರು ನ್ಯಾಯಾಂಗೇತರ ಕ್ಷೇತ್ರದಿಂದ ಲೋಕಪಾಲ್ಗೆ ನೇಮಕವಾಗಿರ್ತಕ್ಕಂಥ ಹೆಸರಾಗಿರೋದ್ರಿಂದ ಸೊ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತಂತಂದ್ರೆ ದಿನೇಶ್ ಕುಮಾರ್ ಜೈನ್. ಯಾಕಂತಂದ್ರೆ ಇವರು ನ್ಯಾಯಾಂಗ ಕ್ಷೇತ್ರದಿಂದ ನೇಮಕವಾಗಿರ್ತಕ್ಕಂತಹ ಒಬ್ಬ ಲೋಕಪಾಲದ ಸದಸ್ಯ ಅಲ್ಲ. ಅಂದ್ರೆ ಈ ಒಂದು ಹೆಸರು ತಪ್ಪಾಗಿದೆ. ಸೊ ಅದಕ್ಕಾಗಿ ನಮ್ಮ ಸರಿ ಉತ್ತರ 4ನೇದಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ಇತ್ತೀಚೆಗೆ ಲೋಕಪಾಲ್ಗೆ 4 ಜನ ನ್ಯಾಯಾಂಗ ಕ್ಷೇತ್ರದ ಸದಸ್ಯರು ಮತ್ತು 4 ಜನ ನ್ಯಾಯಾಂಗೇತರ ಕ್ಷೇತ್ರದ ಸದಸ್ಯರು ಮತ್ತು ಒಬ್ಬ ಲೋಕಪಾಲನ್ನ ಕೂಡ ಇಲ್ಲಿ ನೇಮಕ ಮಾಡಲಾಗಿತ್ತು. ಸೊ ಅದರಲ್ಲಿ ನ್ಯಾಯಾಂಗ ಕ್ಷೇತ್ರದಿಂದ ಪ್ರದೀಪ್ ಕುಮಾರ್ ಮೊಹಂತಿ, ಅಭಿಲಾಷ್ ಕುಮಾರಿ, ಅಜಯ್ ಕುಮಾರ್ ತ್ರಿಪಾಠಿ ಮತ್ತು ದಿಲೀಪ್ ಬಿ ಭೋಸ್ಲೆ ಅಂತಕ್ಕಂಥ 4 ಜನರನ್ನ ನೇಮಕ ಮಾಡಲಾಗಿದೆ. ಸೊ ಅಲ್ಲಿ ನಾನು ಕೆಳಗಡೆ ಉತ್ತರ ಏನ್ ಕೊಟ್ಟಿದ್ದೆ ಅಂದ್ರೆ ನಿಮಗೆ ಈ ಒಂದು ದಿಲೀಪ್ ಭೋಸ್ಲೆ ಅಂತಕ್ಕಂಥ ಹೆಸರನ್ನು ಕೊಡೋ ಬದಲಾಗಿ ದಿನೇಶ್ ಕುಮಾರ್ ಜೈನ್ ಅಂತಕ್ಕಂಥ ಹೆಸರನ್ನ ಕೊಟ್ಟಿದ್ದೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ 4ನೇ ಹೆಸರು ತಪ್ಪಾಗಿದೆ. ಅಂದ್ರೆ ಉತ್ತರ 4ನೇದಾಗತ್ತೆ. ಸೊ ನೆಕ್ಸ್ಟ್ 2ನೇ ಕ್ವಶನ್ ಅನ್ನ ನೋಡೋಣ. 2019ರ ಅಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದೇನೆ. ಸೊ ಅಬೆಲ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯವಾಗಿ ಗಣಿತದ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೊಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯ ಹೆಸರು. ಸೊ ಈ ಒಂದು ಅಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಕೆಳಗಡೆ ನಾನು 3 ಹೇಳಿಕೆಗಳನ್ನ ಕೊಟ್ಟಿದ್ದೇನೆ. ಸೊ ಅದರಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ನಿಮ್ಗೆ ಕೇಳಿದ್ದೇನೆ. ಸೊ ಮೊದಲನೇ ಹೇಳಿಕೆಯನ್ನ ನೋಡೋಣ. ಅಮೆರಿಕಾದ ಕರೆನ್ ಉಲೆನ್ ಬೆಕ್ 2019ರ ಅಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆಯಾಗಿದ್ದಾರೆ ಅಂತಕ್ಕಂಥ ಹೇಳಿಕೆ ಇದೆ. ಸೊ ಈ ಹೇಳಿಕೆ ಸರಿಯಾಗಿದೆ. ಯಾಕಂತಂದ್ರೆ ಅಮೆರಿಕಾದ ಕರೆನ್ ಉಲೆನ್ ಬೆಕ್ ಅವರು 2019ರ ಅಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಅದಷ್ಟೇ ಅಲ್ಲ, ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ಮೊದಲ ಮಹಿಳೆಯೂ ಕೂಡ ಆಗಿದ್ದಾರೆ. ಹಾಗಾಗಿ ನಮ್ಮ 1ನೇ ಹೇಳಿಕೆ ಸರಿಯಾಗಿದೆ. ಸೊ ಇಲ್ಲಿ ನಾನು ಇಷ್ಟೆಲ್ಲ ಹೇಳಿಕೆಗಳನ್ನು ಯಾಕೆ ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಅಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನ್ ಬಂದ್ರು ನೀವು ಉತ್ತರ ಹಾಕೋದಕ್ಕೆ ಸಿದ್ಧರಾಗಿರ್ಬೇಕು. ಅದಕ್ಕೆ ನಾನು ಹೇಳಿಕೆಗಳ ರೂಪದಲ್ಲಿ ಇಲ್ಲಿ ಕೊಡ್ತಾ ಇದ್ದೇನೆ. ಆಮೇಲೆ ಅಲ್ಲ ಈ ಒಂದು 2ನೇ ಹೇಳಿಕೆಯನ್ನು ನೋಡೋಣ. ನಾರ್ವೆ ದೇಶದ 19ನೇ ಶತಮಾನದ ಗಣಿತ ತಜ್ಞ ಆಗಿರುವ ನೀಲ್ಸ್ ಹೆನ್ರಿಕ್ ಅಬೆಲ್ ಅವರ ಸ್ಮರಣಾರ್ಥ 2003ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಅಂತಕ್ಕಂಥ 2ನೇ ಹೇಳಿಕೆಯನ್ನ ಕೊಟ್ಟಿದ್ದೇನೆ. ಸೊ ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಯಾಕಂದ್ರೆ 19ನೇ ಶತಮಾನದ ಗಣಿತ ತಜ್ಞ ಆಗಿರ್ತಕ್ಕಂಥ ನಾರ್ವೆ ದೇಶದ ನೀಲ್ಸ್ ಹೆನ್ರಿಕ್ ಅಬೆಲ್ ಅವರ ಸ್ಮರಣಾರ್ಥವಾಗಿಯೇ ಈ ಪ್ರಶಸ್ತಿಯನ್ನು 2003ರಿಂದ ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಹೇಳಿಕೆನೂ ಸರಿಯಾಗಿದೆ. ಸೊ ನಿಮಗೆ ಎಕ್ಸಾಮಿನೇಷನ್ ನಲ್ಲಿ ಈ ಒಂದು ನಾರ್ವೆ ದೇಶ ಕೊಡ್ತಕ್ಕಂತಹ ಅಬೆಲ್ ಪ್ರಶಸ್ತಿಯನ್ನ ಈ ಕೆಳಗಿನ ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥ ಪ್ರತ್ಯೇಕ ಪ್ರಶ್ನೆ ಕೇಳಿದ್ರು ನನ್ನ ಈ ಒಂದೇ ಪ್ರಶ್ನೆಯಲ್ಲಿ ಅದಕ್ಕೂ ಉತ್ತರ ಇದೆ. ಯಾರಿಗೆ 2019ರ ಪ್ರಶಸ್ತಿಯನ್ನು ಕೊಟ್ಟರು ಅಂತ ಕೇಳಿದ್ರು ಅದಕ್ಕೂ ಇದರಲ್ಲಿ ಉತ್ತರ ಇದೆ. ಸೊ ನೆಕ್ಸ್ಟ್ ನಾವು 3ನೇ ಹೇಳಿಕೆಯನ್ನ ನೋಡೋಣ. ಕರೆನ್ ಉಲೆನ್ ಬೆಕ್ ಅವರ ಜಿಯೋಮೆಟ್ರಿಕ್ ಅನಾಲಿಸಿಸ್ ಗೇಜ್ ಥಿಯರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥ ಹೇಳಿಕೆ ಇದೆ. ಸೊ ಈ ಹೇಳಿಕೆನೂ ಸರಿಯಾಗಿದೆ. ಸೊ ನಿಮಗೆ
ಮೂರು ಹೇಳಿಕೆ ಸರಿಯಾಗಿರೋದ್ರಿಂದ ನಮ್ಮ ಉತ್ತರ ಯಾವ್ದಾಗತ್ತೆ ಅಂದ್ರೆ 4ನೇ ಉತ್ತರ ಆಗತ್ತೆ. ಮೇಲಿನ ಎಲ್ಲವೂ ಸರಿ. ನಿಮಗೆ ಪ್ರಶ್ನೆಯನ್ನ ಈ ಒಂದೊಂದು ಹೇಳಿಕೆಯಲ್ಲಿ ಒಂದೊಂದು ಪ್ರತ್ಯೇಕವಾಗಿರ್ತಕ್ಕಂತ ಪ್ರಶ್ನೆಗಳನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರು ಕೂಡ ಆ ಎಲ್ಲದಕ್ಕೂ ಉತ್ತರ ಈ ಒಂದೇ ಪ್ರಶ್ನೆಯಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ಈ ಒಂದು ಪ್ರಶ್ನೆ ನಿಮಗೆ 4 ಪ್ರಶ್ನೆಗಳಿಗೆ ಸಮ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಮೆರಿಕಾದ ಈ ಕೆಳಗಿನ ಯಾವ ವ್ಯಕ್ತಿಗೆ 2019ರ ಅಬೆಲ್ ಪ್ರಶಸ್ತಿಯನ್ನ ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಕರೆನ್ ಉಲೆನ್ಬೆಕ್ ಅಂತಕ್ಕಂಥದ್ದಿದೆ. ಸೊ ಈ ಒಂದು ಪ್ರಶಸ್ತಿಯನ್ನ ನಾರ್ವೆ ದೇಶದ ಈ ಕೆಳಗಿನ ಯಾವ ಪ್ರಸಿದ್ಧ ಗಣಿತ ತಜ್ಞರ ಒಂದು ನೆನಪಿಗಾಗಿ ಕೊಡಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಸಪರೇಟ್ ಆಗಿ ಬಂದ್ರು ನೀಲ್ಸ್ ಹೆನ್ರಿಕ್ ಅಬೆಲ್ ಅಂತಕ್ಕಂಥ ಉತ್ತರ ಇಲ್ಲಿದೆ. ಹಾಗಾದ್ರೆ ಯಾವ ವರ್ಷದಿಂದ ಇದನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೂ 2003ರಿಂದ ಅಂತಿದೆ. ಆಮೇಲೆ ಕರೆನ್ ಉಲೆನ್ಬೆಕ್ ಅವರ ಯಾವ ಒಂದು ಥಿಯರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ಬಂದ್ರೆ ಜಾಮೆಟ್ರಿಕ್ ಅನಾಲಿಸಿಸ್ ಗೇಜ್ ಥಿಯರಿ ಅಂತಕ್ಕಂಥ ಒಂದು ಥಿಯರಿಗೆ ಕೊಡ್ಲಾಯ್ತು ಅಂತಕ್ಕಂಥದ್ದಕ್ಕೂ ಇಲ್ಲಿ ಉತ್ತರ ಇದೆ. ಸೊ ಹಾಗಾಗಿ ಒಂದು ಪ್ರಶ್ನೆ 4 ಉತ್ತರಗಳಿಗೆ ಸಮ ಅಥವಾ 4 ಪ್ರಶ್ನೆಗಳಿಗೆ ಸಮ. ಓಕೆನಾ? ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಇದನ್ನ ಒಂದ್ಸಾರಿ ಸರಿಯಾಗಿ ನೋಡ್ಕೊಳ್ಳಿ. ಇದರಲ್ಲಿ ಎಕ್ಸ್ಟ್ರಾ ಅಂಶ ನಾನು ಏನ್ ಕೊಟ್ಟಿದ್ದೇನೆ ಅಂತಂದ್ರೆ $7,03,000 ಒಂದು ಮೌಲ್ಯದ ಪ್ರಶಸ್ತಿ ಇದಾಗಿದೆ, ಅಥವಾ $7,03,000 ಒಂದು ಚೆಕ್ ಅನ್ನ ಕೊಡುವುದರ ಮೂಲಕ ಈ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ವ್ಯಕ್ತಿಗೆ ಹಣವನ್ನ ನೀಡಲಾಗ್ತದೆ ಅಂತಕ್ಕಂಥ ಎಕ್ಸ್ಟ್ರಾ ಪಾಯಿಂಟ್ ಅನ್ನ ಕೊಟ್ಟಿದ್ದೇನೆ. ಸೊ ಮಿಕ್ಕಿರ್ತಕ್ಕಂಥದ್ದೆಲ್ಲವೂ ನಾನು ಈ ಹಿಂದೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದೇ ಅಂಶವನ್ನ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದೇನೆ. ಸರ್ ಒಂದ್ಸಾರಿ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 3ನೇ ಕ್ವಶನ್ ಅನ್ನ ನೋಡೋಣ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಮೈಂಡ್ ಟ್ರೀ ಮಾಹಿತಿ ತಂತ್ರಜ್ಞಾನ ಸೇವಾ ಕಂಪನಿಯ $20.32 ಷೇರುಗಳನ್ನು ಮಾರ್ಚ್ 2019ರಲ್ಲಿ ಈ ಕೆಳಗಿನ ಯಾವ ಕಂಪನಿ ಖರೀದಿಸಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ನಮ್ಮ ಸರಿಯಾದ ಉತ್ತರ ಲಾರ್ಸನ್ ಅಂಡ್ ಟೂಬ್ರೋ ಅಂತಕ್ಕಂಥ ಒಂದು ಕಂಪನಿ ಏನಿದೆ, ಮುಂಬೈ ಮೂಲದ ಕಂಪನಿ. ಸೊ ಈ ಕಂಪನಿ ಈ ಒಂದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂತ ಅಥವಾ ಬೆಂಗಳೂರಿನ ಮೂಲದ ಮೈಂಡ್ ಟ್ರೀ ಕಂಪನಿ ಮಾಹಿತಿ ತಂತ್ರಜ್ಞಾನದ ಕಂಪನಿಯಿಂದ ಷೇರುಗಳನ್ನ ಅಂದ್ರೆ 20.32 ಪ್ರಮಾಣದಷ್ಟು %20.32 ಷೇರುಗಳನ್ನ ಖರೀದಿ ಮಾಡಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ 1ನೇದಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ. ಮಾರ್ಚ್ 18, 2019 ಏನಾಗುತ್ತೆ ಅಂದ್ರೆ ಮುಂಬೈ ಮೂಲದ ಕಂಪನಿ ಆಗಿರ್ತಕ್ಕಂಥ ಲಾರ್ಸನ್ ಅಂಡ್ ಟೂಬ್ರೋ ಕಂಪನಿ ಮೈಂಡ್ ಟ್ರೀ ಕಂಪನಿಯಲ್ಲಿ 20.32 ಪ್ರಮಾಣದಷ್ಟು ಷೇರುಗಳನ್ನ ಖರೀದಿ ಮಾಡುತ್ತೆ. ಸೊ ಹಾಗಾಗಿ ಇದು ಬೆಂಗಳೂರಿನ ಮೂಲದ ಒಂದು ಕಂಪನಿ ಆಗಿರೋದ್ರಿಂದ, ಆಮೇಲೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಇತ್ತೀಚೆಗೆ ಬಹಳಷ್ಟು ವೇಗವಾಗಿ ಬೆಳವಣಿಗೆ ಹೊಂದಿರತಕ್ಕಂತ ಒಂದು ಕಂಪನಿ ಇದಾಗಿರೋದ್ರಿಂದ ಸೊ ಇದರ ಬಗ್ಗೆ ನಿಮಗೆ ಕ್ವಶನ್ ಕೇಳಬಹುದು ಅನ್ನೋ ಸಲುವಾಗಿ ನಾನು ಇದನ್ನ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ನಿಮಗೆ 4ನೇ ಕ್ವಶನ್ ಅನ್ನು ನೋಡೋಣ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಅಕ್ಟೋಬರ್ 2017ರಲ್ಲಿ ಉಗ್ರರೊಂದಿಗೆ ಹೋರಾಡಿದ ಕಾರಣಕ್ಕಾಗಿ ಮಾರ್ಚ್ 2019ರಲ್ಲಿ ರಾಷ್ಟ್ರಪತಿ ಅವರಿಂದ ಶೌರ್ಯ ಚಕ್ರ ಪ್ರಶಸ್ತಿ ಪಡೆದ 16 ವರ್ಷದ ಬಾಲಕ ಈ ಕೆಳಗಿನವರಲ್ಲಿ ಯಾರಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಇರ್ಫಾನ್ ರಂಜಾನ್ ಶೇಖ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸೊ ಇರ್ಫಾನ್ ರಂಜಾನ್ ಶೇಖ್ ಅಂತಕ್ಕಂಥ ಈ ಯುವಕ ಅಥವಾ ಈ ಒಬ್ಬ ಟೀನೇಜ್ ಯುವಕ ಸೊ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಶೋಪಿಯಾನದಲ್ಲಿ ತನ್ನ ಮನೆಯಲ್ಲಿ ರಂಜಾನ್ ಅಂತಕ್ಕಂಥ ಅವರ ತಂದೆಯ ಮೇಲೆ ಉಗ್ರಗಾಮಿಗಳು ದಾಳಿ ಮಾಡೋದಕ್ಕೆ ಬಂದಾಗ ಅದರಲ್ಲಿ ಇರ್ತಕ್ಕಂಥ ಒಬ್ಬ ಉಗ್ರಗಾಮಿಯನ್ನ ಕೊಲ್ತಾರೆ, ಗನ್ನಿನಿಂದ ಹೊಡೆದು ಕೊಲ್ತಾರೆ. ಯಾರು? ಈ ಒಬ್ಬ ಇರ್ಫಾನ್ ರಂಜಾನ್ ಶೇಖ್ ಅಂತ ಒಬ್ಬ ಸಣ್ಣ ಯುವಕ. ಅವಾಗ ಈ ವ್ಯಕ್ತಿಗೆ ವಯಸ್ಸು ಎಷ್ಟಿತ್ತು ಅಂದ್ರೆ 2017ರಲ್ಲಿ ಕೇವಲ 14 ವರ್ಷ. ಸೊ ಈ ಒಂದು ಶೌರ್ಯತನವನ್ನ ಪ್ರದರ್ಶನ ಮಾಡಿರೋದಕ್ಕಾಗಿ ಈ ಒಬ್ಬ ಯುವಕನಿಗೆ ಅಥವಾ ಈ ಒಬ್ಬ ಟೀನೇಜ್ ಬಾಲಕನಿಗೆ ಸೊ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ. ಸೊ ಇದನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದು ನಿಮ್ಗೆ ಚೆನ್ನಾಗಿ ನೆನಪಿರ್ಲಿ, ಈ ಶೋಪಿಯಾನ್ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಶೋಪಿಯಾನ್ ಏನಿದೆ ಸೊ ಇದು ಉಗ್ರರು ಹೆಚ್ಚಾಗಿ ನೆಲೆ ಮಾಡಿಕೊಂಡಿರತಕ್ಕಂಥ ಒಂದು ನಗರ. ಸೊ ಉಗ್ರರ ಅತ್ಯಂತ ಹೆಚ್ಚು ಚಟುವಟಿಕೆಗಳು ನಡೆಯೋದೇ ಈ ಶೋಪಿಯಾನ್ ನಗರದಲ್ಲಿ. ಸೊ ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಇಲ್ಲಿ ಕೊಡ್ತೇನೆ. ಇತ್ತೀಚೆಗೆ ಮಾರ್ಚ್ 19, 2019ರಂದು ರಾಮನಾಥ್ ಕೋವಿಂದ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಶೌರ್ಯ ಚಕ್ರ ಪ್ರಶಸ್ತಿ ಮತ್ತು ಕೀರ್ತಿ ಚಕ್ರ ಪ್ರಶಸ್ತಿ ಅಂತಕ್ಕಂಥ 2 ಪ್ರಕಾರದ ಪ್ರಶಸ್ತಿಗಳನ್ನ ಹಂಚಿಕೆ ಮಾಡ್ತಾರೆ. ಸೊ ಅದರಲ್ಲಿ ರಂಜಾನ್ ಶೇಖ್ ಅಂದ್ರೆ ಈ ಒಂದು ಇರ್ಫಾನ್ ರಂಜಾನ್ ಶೇಖ್ ಅಂತಕ್ಕಂಥ ಯುವಕನಿಗೆ ಸೊ ಈ ಒಂದು ಶೌರ್ಯ ಚಕ್ರ ಪ್ರಶಸ್ತಿಯನ್ನ ಕೊಡ್ಲಾಗ್ತದೆ. ಯಾಕಂತಂದ್ರೆ 2017ರಲ್ಲಿ ತನ್ನ ತಂದೆಯಾಗಿರ್ತಕ್ಕಂಥ ರಂಜಾನ್ ಶೇಖ್ ಅವರನ್ನ ರಕ್ಷಣೆ ಮಾಡೋ ಸಲುವಾಗಿ ಇವರು ಒಬ್ಬ ಉಗ್ರಗಾಮಿಯನ್ನೇ ಕೊಲೆ ಮಾಡ್ತಾರೆ, ಅದು 14ನೇ ವಯಸ್ಸಿನಲ್ಲಿ. ಸೊ ಆ ಕಾರಣಕ್ಕಾಗಿ ಈ ಪ್ರಶಸ್ತಿಯನ್ನ ಇವರಿಗೆ ಕೊಡ್ಲಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಒಂದಿಷ್ಟು ವಿಷಯಗಳನ್ನ ಅಂತಂದ್ರೆ
ಈ ಶೌರ್ಯ ಪ್ರಶಸ್ತಿಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೇನೆ. ಸೊ ಭಾರತ ಸರ್ಕಾರ ಎಷ್ಟು ಪ್ರಕಾರದ ಶೌರ್ಯ ಪ್ರಶಸ್ತಿಗಳನ್ನ ಕೊಡುತ್ತೆ ಅಂತಕ್ಕಂಥದಕ್ಕೆ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಅಂದ್ರೆ ಅದರಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೇನೆ. ಶೌರ್ಯ ಚಕ್ರ ಪ್ರಶಸ್ತಿಗಳಲ್ಲಿ ಅಥವಾ ಈ ಒಂದು ಶೌರ್ಯ ಪ್ರಶಸ್ತಿಗಳಲ್ಲಿ, ಶೌರ್ಯ ಚಕ್ರ ಅಲ್ಲ, ಶೌರ್ಯ ಪ್ರಶಸ್ತಿಗಳು ಅಂದ್ರೆ ಗ್ಯಾಲಂಟ್ರಿ ಅವಾರ್ಡ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಕೊಡ್ತಕ್ಕಂತ ಗ್ಯಾಲಂಟ್ರಿ ಅವಾರ್ಡ್ಸ್ ಗಳಲ್ಲಿ ಎಷ್ಟು ಪ್ರಕಾರದ ಅವಾರ್ಡ್ಸ್ ಗಳಿವೆ, ಸೊ ಅದರಲ್ಲಿ ಯಾವ ಯಾವ ಪ್ರಕಾರದ ಅವಾರ್ಡ್ಸ್ ಗಳು ಬರ್ತವೆ ಅಂತಕ್ಕಂಥದ್ದು ಡೀಟೇಲ್ ಇಲ್ಲಿ ಕೊಟ್ಟಿದ್ದೇನೆ. ಸೊ ಭಾರತದಲ್ಲಿ ಭಾರತ ಸರ್ಕಾರ ಕೊಡ್ತಕ್ಕಂತ ಶೌರ್ಯ ಪ್ರಶಸ್ತಿಗಳಲ್ಲಿ 2 ಪ್ರಕಾರದ ಪ್ರಶಸ್ತಿಗಳು ಬರ್ತಾವ. ಒಂದು ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿ, ಇನ್ನೊಂದು ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿ. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಇದನ್ನ ವಾರ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ಸ್ ಮತ್ತು ಪೀಸ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ಸ್ ಅಂತ ಕರಿತೀವಿ. ಸೊ ಯುದ್ಧ ಮಾಡ್ತಕ್ಕಂತ ಸಂದರ್ಭದಲ್ಲಿ ಹೋರಾಟ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿಯನ್ನು ಕೊಡ್ತಾರ. ಸೊ ಅದರಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಪರಮವೀರ ಚಕ್ರ, 2ನೇ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಮಹಾವೀರ ಚಕ್ರ, 3ನೇ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ವೀರ ಚಕ್ರ, ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರೀತಾರ. ಸೊ ಇಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥದ್ದು ಮಹಾವೀರ ಚಕ್ರ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರತಕ್ಕಂಥ ಸ್ಥಾನಮಾನವನ್ನು ಹೊಂದಿರತಕ್ಕಂಥದ್ದು ಮಹಾವೀರ ಚಕ್ರ, ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದು ವೀರ ಚಕ್ರ. ಆಮೇಲೆ ಅದೇ ರೀತಿ ಈ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಕ್ಕಂಥ ಗ್ಯಾಲಂಟ್ರಿ ಅವಾರ್ಡ್ಸ್ ಅಲ್ಲಿ ಇನ್ನೊಂದು ಪ್ರಕಾರದಿದೆ. ಅದು ಯಾವುದು ಅಂತಂದ್ರೆ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿ ಅಂದ್ರೆ ಪೀಸ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ಸ್ ಅಂತ ಅದನ್ನ ಕರೀತಾರ. ಸೊ ಈ ಅವಾರ್ಡ್ಸ್ ನ ಯಾವ ವ್ಯಕ್ತಿಗಳಿಗೆ ಕೊಡ್ತಾರ ಅಂತಂದ್ರೆ ಯುದ್ಧ ನಡೆದಿರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಯುದ್ಧ ನಡೆದಿಲ್ಲ, ಆದ್ರೆ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಕಾಶ್ಮೀರದಲ್ಲಿ ನಿರಂತರವಾಗಿ ಸೈನಿಕರಿಗೆ ಮತ್ತು ಉಗ್ರಗಾಮಿಗಳಿಗೆ ಹೋರಾಟ ನಡೀತಾನೆ ಇರುತ್ತೆ. ಅದರಲ್ಲಿ ಕೆಲವೊಬ್ರು ನಾಗರಿಕರು ಕೂಡ ಈ ಒಂದು ಉಗ್ರಗಾಮಿಗಳ ಜೊತೆ ಹೋರಾಟ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿದ್ರೆ ನೀವು ಇರ್ಫಾನ್ ರಂಜಾನ್ ಶೇಖ್ ಅಂತಕ್ಕಂಥ ಒಬ್ಬ ನಾಗರಿಕ ವ್ಯಕ್ತಿ, ಅವನು ಮಿಲಿಟರಿ ಪರ್ಸನ್ ಅಲ್ಲ, ಆದ್ರೂ ಆ ವ್ಯಕ್ತಿ ಏನ್ ಮಾಡಿದಾನೆ, ಆ ಒಂದು ಮಿಲಿಟೆಂಟ್ಸ್ ಅಂದ್ರೆ ಉಗ್ರಗಾಮಿಗಳ ಜೊತೆ ಹೋರಾಡಿ ಒಬ್ಬ ಉಗ್ರಗಾಮಿಯನ್ನು ಕೊಲ್ತಾನೆ. ಸೊ ಆ ರೀತಿ ಹೋರಾಟ ಮಾಡತಕ್ಕಂತ ವ್ಯಕ್ತಿಗಳಿಗೂ ಇಲ್ಲಿ ಪ್ರಶಸ್ತಿ ಕೊಡೋದಕ್ಕೆ ಅವಕಾಶ ಇದೆ. ಸೊ ಈ ಪ್ರಶಸ್ತಿ ನಾಗರಿಕರಿಗೂ ಕೊಡಬಹುದು ಮತ್ತು ಆರ್ಮಿಯಲ್ಲಿ ಇರ್ತಕ್ಕಂಥ ಸೈನಿಕರಿಗೂ ಕೊಡಬಹುದು. ಅದಕ್ಕೆ ಇದನ್ನ ನಾವು ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿ ಅಂತ ಕರಿತೀವಿ. ಸೊ ಇದರಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಅಶೋಕ ಚಕ್ರ, 2ನೇ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಕೀರ್ತಿ ಚಕ್ರ, 3ನೇ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಶೌರ್ಯ ಚಕ್ರ. ಸೊ ಈ ಶೌರ್ಯ ಚಕ್ರ ಪ್ರಶಸ್ತಿಯನ್ನ ಇರ್ಫಾನನಿಗೆ ಕೊಡಲಾಗಿದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 5ನೇ ಪ್ರಶ್ನೆ, ಮನೋಹರ್ ಪರಿಕರ್ ಅವರ ನಿಧನದ ನಂತರ ಇತ್ತೀಚೆಗೆ ಗೋವಾದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ವ್ಯಕ್ತಿ ಯಾರಾಗಿದ್ದಾರೆ ಅಂತಕ್ಕಂತ ಪ್ರಶ್ನೆ ಇದೆ. ಸೊ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಪಾಂಕ್ರಿಯಾಟಿಕ್ ಕ್ಯಾನ್ಸರ್ ನಿಂದ ಗೋವಾದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮನೋಹರ್ ಪರಿಕರ್ ಅವರು ನಿಧನರಾದ್ರು. ಸೊ ಅವರ ನಿಧನರಾದ ನಂತರ ಆ ತೆರವಾದ ಸ್ಥಾನಕ್ಕೆ ಯಾರನ್ನ ಹೊಸದಾಗಿ ನೇಮಕ ಮಾಡಲಾಗ್ತದೆ ಅಂತಂದ್ರೆ ಪ್ರಮೋದ್ ಸಾವಂತ್ ಅವರನ್ನ ಬಿಜೆಪಿ ಪಕ್ಷ ನೇಮಕ ಮಾಡುತ್ತೆ. ಸೊ ನಮ್ಮ ಸರಿಯಾದ ಉತ್ತರ ಪ್ರಮೋದ್ ಸಾವಂತ್. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ಈ ಪ್ರಮೋದ್ ಸಾವಂತ್ ಅವರಿಗೆ ಪ್ರಮಾಣ ವಚನ ಬೋಧಿಸಿರ್ತಕ್ಕಂಥ ರಾಜ್ಯಪಾಲರ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದೇನೆ, ಮೃದುಲಾ ಸಿನ್ಹಾ ಅಂತಕ್ಕಂಥವರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 6ನೇ ಕ್ವಶನ್, ಪೀಸ್ ಟೈಮ್ ಗ್ಯಾಲಂಟ್ರಿ ಅಥವಾ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಅಶೋಕ ಚಕ್ರ ಆಗತ್ತೆ. ಸೊ ಇಲ್ಲಿ ನಾನು ಪರಮವೀರ ಚಕ್ರ ಹೆಸರನ್ನು ಕೂಡ 4ನೇ ನಂಬರ್ ಕೊಟ್ಟಿದ್ದೇನೆ. ಸೊ ಅಲ್ಲಿ ಬಂದು ನೀವು ಕನ್ಫ್ಯೂಷನ್ ಆಗ್ತೀರಿ. ಈ ಪರಮವೀರ ಚಕ್ರ ಅಂತಕ್ಕಂಥದ್ದು ಇದು ಯುದ್ಧ ಕಾಲದಲ್ಲಿ ಮಾಡಿರ್ತಕ್ಕಂಥ ಶೌರ್ಯಕ್ಕೆ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ. ಇಲ್ಲಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಅಶೋಕ ಚಕ್ರ ಆಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಪೀಸ್ ಟೈಮ್ ಗ್ಯಾಲಂಟ್ರಿ ಅಂತಂದ್ರೆ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿ 3 ಪ್ರಕಾರದ ಪ್ರಶಸ್ತಿ ಬರ್ತಾವ. ಒಂದು ಅಶೋಕ ಚಕ್ರ, ಇನ್ನೊಂದು ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ. ಇದರಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥದ್ದು ಅಶೋಕ ಚಕ್ರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 7ನೇ ಪ್ರಶ್ನೆ, ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯೆ ನಡೆಯುವ ಜಂಟಿ ಭೂಸೇನಾ ಸಮರಾಭ್ಯಾಸ ಮಿತ್ರ ಶಕ್ತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದರಲ್ಲಿ ನಮ್ಮ ಸರಿಯಾದ ಉತ್ತರ 3ನೇದಾಗತ್ತೆ, ಪ್ರತಿ ವರ್ಷ ನಡೀತಕ್ಕಂಥದ್ದು. ಸೊ ಈ ಮಿತ್ರ ಶಕ್ತಿ ಅಂತಕ್ಕಂಥದ್ದು ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯೆ ನಡೀತಕ್ಕಂಥ ಪ್ರತಿ ವರ್ಷ ನಡೀತಕ್ಕಂಥ ಭೂಸೇನಾ ಜಂಟಿ ಸಮರಾಭ್ಯಾಸ. ಈಗ ಸದ್ಯ ಮೊನ್ನೆ 2019ರಲ್ಲಿ ಕೂಡ ನಡೀತು. ಸೊ ಅದು 6ನೇ ಒಂದು ಭೂಸೇನಾ ಜಂಟಿ ಸಮರಾಭ್ಯಾಸ ಆಗಿತ್ತು. ಸೊ ಇದು ಪ್ರತಿ ವರ್ಷ ನಡೆಯುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇದ್ರೆ ಅದನ್ನ ಬೈ ಎನ್ನಿಯಲ್ ಅಂತ ಕರೀತಾರೆ ಇಂಗ್ಲಿಷ್ನಾಗ. ಪ್ರತಿ ವರ್ಷ ನಡೀತಾ, ಇದು ವರ್ಷಕ್ಕೆ 2 ಬಾರಿ ನಡೀತಾ ಇದ್ರೆ ಅದನ್ನ ಬೈ ಅನ್ವಲ್ ಅಂತ ಕರೀತಾರ. ವರ್ಷಕ್ಕೊಮ್ಮೆ ನಡೀತಾ ಇದ್ರೆ ಅದನ್ನ ಅನ್ವಲ್ ಅಥವಾ ಅನ್ವಲ್ಲಿ ಅಂತಕ್ಕಂಥ ಹೆಸರಿನಿಂದ ನಾವು ಅದನ್ನ ಕರಿತೀವಿ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ
ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೇನೆ. ಸೊ ಈಗ ಇತ್ತೀಚೆಗೆ ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯೆ ಶ್ರೀಲಂಕಾ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಯುದ್ಧಾಭ್ಯಾಸ 6ನೇ ಯುದ್ಧಾಭ್ಯಾಸ ಆಗಿದೆ. ಸೊ ಎಟ್ ಪ್ರೆಸೆಂಟ್ ಕೂಡ ಅದು ನಡೀತಾ ಇದೆ. ಸೊ ಮಾರ್ಚ್ 26ರಿಂದ ಪ್ರಾರಂಭ ಆಗಿದೆ, ಏಪ್ರಿಲ್ 8, 2019 ಅದು ಕೊನೆಗೊಳ್ಳುತ್ತೆ. ಸೊ ಇಲ್ಲಿ ಇದು ನಡೀತಿರ್ತಕ್ಕಂಥದ್ದು ಇದು 6ನೇ ಒಂದು ಸಮರಾಭ್ಯಾಸ. ಸೊ ಈ ಮುಂಚೆ 2018ರಲ್ಲಿ 5ನೇ ಸಮರಾಭ್ಯಾಸ ಇದೇ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪೂನಾ ದೇಶದ ಔಂಧನಲ್ಲಿ, ಇದು ಪೂನಾ ನಗರದ ಭಾರತ ದೇಶದ ಪೂನಾ ನಗರದ ಔಂಧನಲ್ಲಿ ನಡೆದಿತ್ತು. ಸೊ ಯಾವುದು 5ನೇ ಒಂದು ಜಂಟಿ ಸಮರಾಭ್ಯಾಸ. ಈಗ ಸದ್ಯ ನಡೆದಿರ್ತಕ್ಕಂಥದ್ದು 6ನೇ ಜಂಟಿ ಸಮರಾಭ್ಯಾಸ ಶ್ರೀಲಂಕಾದಲ್ಲಿ ನಡೀತಾ ಇದೆ. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. CII ಎಕ್ಸಿಮ್ 14ನೇ ಸಮಾವೇಶವು ಇತ್ತೀಚೆಗೆ ನವದೆಹಲಿಯಲ್ಲಿ ಜರುಗಿತು. ಈ ಸಮಾವೇಶವು ಈ ಕೆಳಗಿನ ಯಾವ ರಾಷ್ಟ್ರಗಳ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧ ಸುಧಾರಣೆಗಾಗಿ ಪ್ರತಿ ವರ್ಷ ನಡೆಯುವ ಸಮಾವೇಶವಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದೇನೆ. ಸೊ ಈ ಒಂದು ಸಮಾವೇಶ CII ಎಕ್ಸಿಮ್, ಸೊ ಈ ಸಮಾವೇಶ ಯಾವ 2 ರಾಷ್ಟ್ರಗಳಂತಂದ್ರೆ ಭಾರತ ಮತ್ತು ಆಫ್ರಿಕನ್ ದೇಶಗಳು, ಅಂದ್ರೆ ಭಾರತ ಒಂದು ದೇಶ, ಆಫ್ರಿಕಾದ ಹಲವಾರು ದೇಶಗಳು ಈ ಒಂದು ಸಮಾವೇಶದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತವ. ಸೊ ಯಾಕೆ ಇಲ್ಲಿ ಭಾಗವಹಿಸ್ತಾ ಅಂತಂದ್ರೆ ಆ ಆಫ್ರಿಕಾ ದೇಶಗಳಲ್ಲಿ ಮತ್ತು ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ ಏನೇನು ಯೋಜನೆಗಳನ್ನ ಹಮ್ಮಿಕೊಳ್ಬೇಕು, ಆಮೇಲೆ ಆ ಎಲ್ಲಾ ರಾಷ್ಟ್ರಗಳ ಜೊತೆ ಭಾರತದ ವ್ಯಾಪಾರ ಸಂಬಂಧ ವೃದ್ಧಿ ಮಾಡ್ಕೋಬೇಕಾದ್ರೆ ಏನೆಲ್ಲ ಯೋಜನೆಗಳನ್ನ ಹಾಕೋಬೇಕು, ಏನೆಲ್ಲ ಹೊಸ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಕ್ಕಂತಹ ಒಂದು ಸಮಾವೇಶ ಇದು. ಸೊ ಇದನ್ನ ಯಾವ ಒಂದು ವರ್ಷದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸೊ 2005ರಲ್ಲಿ ಈ ಒಂದು ಸಮಾವೇಶ ನಿರಂತರವಾಗಿ ಪ್ರತಿ ವರ್ಷ ನಡೀತಾ ಬರ್ತಾ ಇದೆ. ಸೊ ಭಾರತ ಮತ್ತು ಆಫ್ರಿಕಾದ ಹಲವಾರು ರಾಷ್ಟ್ರಗಳು ಸೇರಿ ಈ ಒಂದು ಸಮಾವೇಶವನ್ನು ನಡೆಸ್ತವ. ಸೊ ಇತ್ತೀಚೆಗೆ ಈ ಒಂದು 14ನೇ ಸಮಾವೇಶದಲ್ಲಿ ಆಫ್ರಿಕಾ ದೇಶದ ಒಟ್ಟು 40ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಹೌದಾ? ಸೊ ಇದನ್ನ CII ಅಂತಕ್ಕಂಥದ್ದು. ಸೊ ಆಮೇಲೆ ಎಕ್ಸಿಮ್ ಅಂತಕ್ಕಂಥದ್ದು. ಸೊ ಇಲ್ಲಿ ಎಕ್ಸಾಮ್ ಅಂತ ಆಗಿದೆ ನಂದು ಇಂಗ್ಲಿಷ್ ನಲ್ಲಿ, ಆಕ್ಚುಲಿ ಇದು ಎಕ್ಸಿಮ್ ಅಂತ ಆಗ್ಬೇಕಾಗಿತ್ತು. ಸೊ ಈ ಎಕ್ಸಿಮ್ ಮತ್ತು CII 14ನೇ ಸಮಾವೇಶ. ಸೊ ಇದನ್ನ ಈ CII ಸಂಸ್ಥೆ ಮತ್ತು ಎಕ್ಸಿಮ್ ಸಂಸ್ಥೆ ಮತ್ತು ಭಾರತದ ಕಾಮರ್ಸ್ ಮಿನಿಸ್ಟ್ರಿ 3 ಜಂಟಿಯಾಗಿ ನಡೆಸ್ತಕ್ಕಂತಹ ಒಂದು ಸಮಾವೇಶ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಎಕ್ಸ್ಪ್ಲನೇಷನ್ ಕೂಡ ಕೊನೆಗೆ ನಾನು ಇಲ್ಲಿ ಮುಗಿಸಿದ್ದೇನೆ. ಸೊ ವಿತ್ ದಿಸ್ I will conclude my today's explanation. Tomorrow I will come with new another video. So till then wait for me. Bye bye.